ದಿಗ್ವಿಜಯ್ ಶರಾಠಿ ಅವರು 2023ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ನ ನೆಟ್ ಬೌಲರ್ ಆಗಿದ್ದರು. ಆಮೇಲೆ 2024ರಲ್ಲಿ KKR ನೆಟ್ ಬೌಲರ್ ಆಗಿ ಅಲ್ಲಿ ಅವರು ಗುರುಗಳಾದಂಥ ಸುನಿಲ್ ನಾರಾಯಣ್ ಹಾಗೂ ಐಡಾಲ್ ವರುಣ್ ಚಕ್ರವರ್ತಿಯಿಂದ ಭಾಳಷ್ಟು ಕಲಿತರು. ಈಗ ಇವ್ರ ಮೇಲೆ ಒಂದು ಮ್ಯಾಚ್ ಬ್ಯಾನ್ ಯಾಕೆ BCCI ಹಾಕಿದ್ರು ಅನ್ನೋ ನೋಡೋಣ. ಇವರು ಒಂದು ಹ್ಯಾಬಿಟ್ ಏನಂತಂದರೆ ಆ ಬ್ಯಾಟರ್ನು ಔಟ್ ತೆಗೆದುಕೊಂಡಾಗ ಸಿಗ್ನೇಚರ್ ಸೆಂಡ್ ಆಫ್ ಮಾಡ್ತಾರೆ. ಪಂಜಾಬ್ ಕಿಂಗ್ಸ್ ಮೇಲೆ ಆಡುವಾಗ ಪ್ರಿಯಾಂಶ್ ಆರ್ಯ ಅವರ ವಿಕೆಟ್ ಪಡೆದ ತಕ್ಷಣ ಇವರೊಂದು ಅವ್ರ ಜೊತೆಲೇ ನಡ್ಕೊಂಡು ಹೋಗಿ ಕೈ ಮೇಲೆ ಸಿಗ್ನೇಚರ್ ಮಾಡಿ ಆ ಪೇಜನ್ನು ಹರಿದು ಹಾಕಿದರು. ಆಗ ಪ್ರಿಯಾಂಶ್ ಆರ್ಯ ಯಾವ ರೀತಿ ರಿಯಾಕ್ಟ್ ಮಾಡಲಿಲ್ಲ. ಯಾಕೆಂದರೆ ಇವರಿಬ್ಬರು ಡೆಲ್ಲಿ ಪ್ರೀಮಿಯರ್ ಲೀಗ್ನಲ್ಲಿ ಚಾಂಪಿಯನ್ ಟೀಮಲ್ಲಂತಹ ಸೌತ್ ಡೆಲ್ಲಿ ಸೂಪರ್ ಸ್ಟಾರ್ಸ್ ತಂಡದ ಪರವಾಗಿ ಒಟ್ಟಿಗೆ ಆಡಿದವರು. ಹೀಗಾಗಿ ಪ್ರಿಯಾಂಶ್ ಆರ್ಯ ಯಾವ ರೀತಿಯ ರಿಯಾಕ್ಟ್ ಮಾಡಲಿಲ್ಲ. ಆದರೆ BCCI ಒಪ್ಪಲಿಲ್ಲ. BCCI ಇವ್ರಿಗೆ 1 ಡಿಮೆರಿಟ್ ಪಾಯಿಂಟ್ ಹಾಗೂ 25% ಮ್ಯಾಚ್ ಫೀಸ್ ದಂಡ ಹಾಕಿದರು. ಮುಂದಿನ ಮ್ಯಾಚಲ್ಲೂ ಅದೇ ಆಯಿತು. MI ಮೇಲೆ ಆಡುವಾಗ ನಮ್ಮಂದಿರೋ ಅವರನ್ನು ಔಟ್ ಮಾಡಿದಾಗ ಮತ್ತೆ ಇದೇ ರೀತಿಯಾಗಿ ಮಾಡಿದರು. ಆಗ BCCI ಮತ್ತೆ ಇವರಿಗೆ ಈ ಸರಿ ಜಾಸ್ತಿ 50% ಮ್ಯಾಚ್ ಫೀಸ್ ಫೈನ್ ಹಾಗೂ 2 ಡಿಮೆರಿಟ್ ಪಾಯಿಂಟ್ಸ್ ನೀಡಿದರು. ಆದರೆ ಮೊನ್ನೆ ಅತಿ ಆಯಿತು. SRHನ ರ್ಯಾಂಪೇಜಿಂಗ್ ಎಡಗೈ ಬ್ಯಾಟರ್ ಅಭಿಷೇಕ್ ಶರ್ಮಾ ಅವ್ರನ್ನ ಔಟ್ ತೆಗೆದುಕೊಂಡಾಗ ಇವರು ಕೈ ಮಾಡಿ ವರ್ಬಲ್ ಸೆಂಡ್ ಆಫು ನೀಡಿದರು ಹಾಗೂ ಸಿಗ್ನೇಚರ್ ಸೆಂಡ್ ಆಫ್ ಕೂಡ ನೀಡಿದರು. ಅದಕ್ಕೆ ಅಭಿಷೇಕ್ ಶರ್ಮಾ ಬಂದು ಇವರೊಂದಿಗೆ ವಾಗ್ಯುದ್ಧ ನಡೆಸಿದರು. ಅಂಪೈರ್ಸ್ ಹಾಗೂ ಪ್ಲೇಯರ್ಸ್ ಬಂದು ಬಿಡಿಸಬೇಕಾಯಿತು. ಆಗ BCCI ಇವ್ರ ಮೇಲೆ ಇದನ್ನು ಹಿಡಿಸಲಿಲ್ಲ BCCI ಅವರಿಗೆ ನ್ಯಾಚುರಲಿ. ಅದಕ್ಕಾಗಿ 2 ಡಿಮೆರಿಟ್ ಪಾಯಿಂಟ್ಸ್ ಹಾಗೂ ಮತ್ತೆ 50% ಫೈನನ್ನು ಇವ್ರ ಮೇಲೆ ಹಾಕಿದರು. ಈಗ IPL ಗೈಡ್ಲೈನ್ಸ್ ಪ್ರಕಾರ ಆರ್ಟಿಕಲ್ 2.5 ಲೆವೆಲ್ 1 ಆಫೆನ್ಸ್ನಲ್ಲಿ 5 ಡಿಮೆರಿಟ್ ಪಾಯಿಂಟ್ಸ್ ಪಡೆದರೆ ಒಂದು ಮ್ಯಾಚ್ ಬ್ಯಾನ್ ಮಾಡಲಾಗುತ್ತದೆ. ಹೀಗಾಗಿ ಅವ್ರಿಗೆ ಒಂದು ಮ್ಯಾಚ್ ಆಡೋದಕ್ಕೆ ನಿಷೇಧ ಹೇರಿದ್ದಾರೆ BCCI. ಆದರೆ ಇವರ ಫೈನನ್ನು ಯಾರು ಕಟ್ತಾರೆ? LSG ಓನರ್ ಅಂತ ಸಂಜೀವ್ ಗೋಯಂಕ ಕಟ್ತಾರೋ ಅಥವಾ ಇವ್ರು ಕಟ್ತಾರೋ ಅದು ಅವರ ಕಾಂಟ್ರಾಕ್ಟಲ್ಲಿ ಇರ್ತದೆ. ಆದರೂ ಏನೇ ಹೇಳಿದರೂ IPLಗೆ ಒಬ್ಬ ಹೊಸ ಸ್ಟಾರ್ ಹಾಗೂ ಒಬ್ಬ ಕ್ಯಾರೆಕ್ಟರ್ ಉದ್ಭವವಾಗಿದೆ. ಕ್ರಿಕೆಟ್ ನೀಡ್ಸ್ ಕ್ಯಾರೆಕ್ಟರ್ಸ್ ಅಲ್ವೇ? ಏನಂತೀರ?